ಹಾಯ್ ಒಬ್ಬರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಟೈಮ್ ಬಂದು ಮಾರ್ನಿಂಗ್ 5:15ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 4:40 ಎಲ್ಲ ಎದ್ದೆ ಅನಿಸುತ್ತೆ. ಸೊ ಫ್ರೆಶ್ ಅಪ್ ಆಗಿ ಇವಾಗ ಹೊರಡ್ತಾ ಇದ್ದೀವಿ. ನೋಡ್ಬೋದು ಜಸ್ಟ್ ಈ ರೀತಿ ಮೇಲೆ ಎತ್ತಾಕ್ಬಿಟ್ಟಿದ್ದೀನಿ. ಯಾಕಂದರೆ ಲಾಂಗ್ ಜರ್ನಿ ಅಲ್ವಾ. ಸೊ ಮೈಸೂರು ಟು ಬ್ಯಾಂಗ್ಳೂರು ಅಂತ ಹೇಳಿದ್ರೆ ಸುಮ್ಮನೆ ರಿಸ್ಕ್ ಆಗುತ್ತೆ. ನನಗೆ ಕೂದಲು ಹಿಂಗೆ ಬಿಟ್ಕೊಂಡ್ರೆ ಏನೋ ಒಂಥರ ಹಿಂಸೆ ಅನಿಸುತ್ತೆ ಅಂತೇಳ್ಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ. ಜಸ್ಟ್ ಸಿಂಪಲ್ಲಾಗಿ ಕುರ್ತಾ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಅಷ್ಟೇ. ಯಾಕಂದರೆ ಟ್ರೈನಲ್ಲಲ್ವಾ ಹೋಗೋದು, ಇನ್ನು ಈವ್ನಿಂಗ್ ತನಕ ಇನ್ನೇನು ರೆಡಿಯಾಗಿ ಹೋಗಲಿ. ಸೊ ಏನಕ್ಕೆ ಹೋಗ್ತಾ ಇರೋದು ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ಸ್ವಲ್ಪ ಗೊತ್ತಾಗಿರುತ್ತೆ. ಯಾವ ರೀತಿಯಾಗಿರ್ತೀನಿ ಇನ್ನೂ ಗೊತ್ತಿಲ್ಲ, ಅದಕ್ಕೋಸ್ಕರ ಸೊ ಇವಾಗ ಹೊರಡಬೇಕು. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ಆ್ಯಸ್ ಯೂಶ್ವಲ್ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇರೋದು. ಟ್ರೈನ್ ಬಂದು 6:40 ಏನೋ ಇದೆಯಂತೆ. ಸೊ ಹೊರಡಬೇಕು. ಇವಾಗ 5:15. ಸೊ ನನ್ನ ಹಸ್ಬೆಂಡ್ ಫ್ರೆಶ್ ಅಪ್ ಆಗೋಕೆ ಹೊರಟಿದ್ದಾರೆ. ಸೊ ಅವ್ರು ಬಂದಮೇಲೆ ಹೋಗೋಂಥದ್ದು. ನಮ್ಮ ಚಿರು ಬೇಬಿನ ಇವತ್ತು ಅಮ್ಮನೇ ಸ್ಕೂಲಿಗೆ ಕಳಿಸ್ತಾರೆ. ಸೊ ನಿಶು ಇಲ್ಲೇ ಅತ್ತೆ ಹತ್ರ ಇರ್ತಾನೆ. ನನ್ನ ವಾಯ್ಸು ಸ್ವಲ್ಪ ಒಂಥರ ಡಲ್ಲಾಗಿ ಕೇಳಿಸ್ತಾ ಇರ್ಬೋದು ನಿಮಗೆ. ಹೌದು, ಯಾಕಂದರೆ ಲೈಟಾಗಿ ಏನೋ ಒಂಥರ ಗಂಟಲೆಲ್ಲ ಪೇಯ್ನ್ ಬರ್ತಾಯಿದೆ. ಏನೋ ಒಂಥರ ಇಚ್ಚಿಂಗ್ ಏನೋ ಆಗ್ತಾಯಿಲ್ಲ. ನಿನ್ನೆ ಮಾರ್ನಿಂಗಿಂದ ಈ ರೀತಿ ಫೀಲ್ ಆಗ್ತಾಯಿದೆ. ನಾನು ನಿನ್ನೆ ನೈಟೇ ಟ್ಯಾಬ್ಲೆಟ್ಸ್ ತೊಗೋಬೇಕಿತ್ತು, ಮರೆತ್ಕೊಂಡೆ. ನೋಡೋಣ, ನಾನು ಆನ್ ದ ವೇಲ್ ಆದರೂ ಸಿಕ್ಕಿದ್ರೆ ಮಾರ್ನಿಂಗ್ ತೊಗೋಬೇಕು ಫಸ್ಟು. ಇಲ್ಲಾಂದರೆ ನನಗೆ ಗ್ಯಾರಂಟಿ ಇದು ನನಗೆ ಗ್ರೀನ್ ಸಿಗ್ನಲ್ ಇದ್ದಂಗೆ ಹುಷಾರು ತಪ್ಪಿಬಿಡ್ತೀನಿ ಈ ರೀತಿ ಆದಾಗ. ಫಸ್ಟ್ ಟ್ಯಾಬ್ಲೆಟ್ ತೊಗೊಂಡು ನುಂಗಬೇಕು. ಸೊ ತಿಂಡಿನೂ ಕೂಡ ಅಲ್ಲೇ ಎಲ್ಲಾದರೂ ಮಾಡ್ಕೋಬೇಕು. ಹೊರಡ್ತಾ ಇದ್ದೀವಿ. ಸೊ ಬನ್ನಿ, ಹೇಗಿರುತ್ತೆ ಜರ್ನಿ ಟ್ರೈನಲ್ಲಿ. ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಜೊತೆ ಹೋಗ್ತಾ ಇರೋವಂಥದ್ದು. ನಿಮ್ಮ ಜೊತೆ ಟ್ರೈನಲ್ಲಿ ನಾನು ತುಂಬ ಸಲ ಹೋಗಿದ್ದೀನಿ. ಬಟ್ ನನ್ನ ಹಸ್ಬೆಂಡ್ ಜೊತೆ ಇದೇ ಫಸ್ಟ್ ಟೈಮ್ ಜೊತೆಯಲ್ಲಿ ಇಬ್ಬರೂ ಹೋಗ್ತಾ ಇರೋವಂಥದ್ದು. ಸೊ ಯಾಕೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ರೀಸನ್ ಕೂಡ ಆನ್ ದ ವೇ ಹೋಗ್ತಾ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ವೀಡಿಯೋನ ಮಿಸ್ ಮಾಡಿದೆ ಎಂಟು ತನಕ ನೋಡಿ. ಹಾಗೆ ಪ್ಲೀಸ್ ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಟ್ರೈನ್ 6:40ಗೆಲ್ಲ ಇದೆ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟು ಕಾರಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಕಾರಲ್ಲಿ ಯಾಕೆ ಹೋಗ್ತಿರೋದು ರೀಸನ್ ಅವ್ರ ಕೇಳಿ ಹೇಳಿಸ್ತೀನಿ. ಟ್ರೈನಲ್ಲಿ ಏನಕ್ಕೆ ಭಯ ಅಂತ ಹೇಳ್ತಾರೆ. ಅಯ್ಯಪ್ಪ ಫ್ರೆಂಡ್ಸ್, ನಿಜವಾಗ್ಲೂ ನಾನು ಏನೂ ಹೇಳಿಲ್ಲ. ನನ್ನ ಹಸ್ಬೆಂಡ್ಗೆ ಟ್ರೈನಲ್ಲಿ ಬರೋದಕ್ಕೆ ತುಂಬ ಬೇಜಾರಂತೆ. ಸೊ ಯಾರು ಹೋಗೋರು ಇರಲಿ, ಹೆಂಗಾದ್ರೂ ಸರಿ, ಟ್ರಾಫಿಕ್ ಅಥವಾ ಏನಾದರೂ ರಿಸ್ಕ್ ಆದರೂ ಪರವಾಗಿಲ್ಲ, ಕಾರಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು, ಸೊ ಲಗೇಜ್ ಇತ್ತಲ್ವ. ಸೊ ಆಮೇಲೆ ಯಾರು ಕೂಡ ರಿಸ್ಕು ಬೇಡ ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಫ್ರೆಶ್ ಅಪ್ ಆಗಿ ಬಂದ ಮೇಲೆ ಇಲ್ಲ ಕಾರೇ ತಗೊಂಡು ಹೊಂಟೋಗೋಣ ಅಂತ ಹೇಳಿದ್ರು. ಸೊ ನಿನ್ನೆಯಿಂದ ಅವತ್ತಿಂದೆಲ್ಲ ಟ್ರೈನು ಅಂತ ಹೇಳ್ಬಿಟ್ಟು. ಸೊ ಫೈನಲ್ ಇವಾಗ ಹೊರಟಿದ್ದೀವಿ. 6:20ಗೆ ಮನೆ ಬಿಟ್ವಿ. ಈಗ ಬಂದು 7 o'clock ಆಗಿದೆ, 7:10 ಆಗಿದೆ ಟೈಮು. ನೋಡೋಣ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ಯಾವ ಶಾಪ್ಗೆ ಹೋಗ್ತೀನಿ, ಏನು ಎತ್ತ, ಸ್ಯಾರೀಸ್ ಎಲ್ಲ ಯಾವುದೇ ತೊಗೋತೀನಿ ಅಂತೆಲ್ಲ ಪ್ರತಿಯೊಂದು ಈ ವಿಡಿಯೋದಲ್ಲೇ ಶೇರ್ ಮಾಡಿರ್ತೀನಿ. ಯಾವ ರೀತಿ ಇರುತ್ತೆ ನಮ್ಮ ಮೈಸೂರು ಜರ್ನಿ ಇವತ್ತು ಅಂತಲೂ ಕೂಡ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತೀನಿ. ಸಾರಿ ಬೆಂಗಳೂರು ಜರ್ನಿ, ಮೈಸೂರು ಟು ಬ್ಯಾಂಗ್ಳೂರು ಜರ್ನಿ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆಯೇ ಬ್ಯಾಂಗ್ಳೂರಲ್ಲಿ ಯಾವ ರೀತಿ ಇವತ್ತು ಮತ್ತೆ ಅದೇ ಥರ ಟ್ರಾಫಿಕ್ ಆಗುತ್ತಾ ಏನು ನಮ್ಮ ಬೇಜಾರಂದರೆ ಬೇಜಾರು. ನಿಜವಾಗ್ಲೂ ಹೆಂಗಿರ್ತೀರ ನೀವೆಲ್ಲ, ಗ್ರೇಟ್ ಅನಿಸುತ್ತೆ. ಅಯ್ಯಪ್ಪ, ಬೆಂಗಳೂರು ಅಂತ 15 ದಿವಸದಿಂದ ಪೋಸ್ಟ್ಪೋನ್ ಬರ್ತಾರೆ. ಹೋಗೋಣ, ಇವತ್ತು ಹೋಗೋಣ, ನಾಳೆ ಹೋಗೋಣ ಅಂತ ಹೇಳ್ಬಿಟ್ಟು ಫೈನಲಿ ಇವತ್ತು ಕರ್ಕೊಂಡು ಹೋಗ್ತಾ ಇರೋದವರು. ಯಾಕಂದರೆ ಅದೇನೋ ಬೇಜಾರೊಳಗೆ ಹೋಗೋದಕ್ಕೆ ಬೇಜಾರು ನಮಗೆ. ಟ್ರಾಫಿಕ್ ಫ್ರೀ ನಾವು ಓಡಾಡಿ ಅಭ್ಯಾಸಕ್ಕೆ ನಮ್ಗೆ ಟ್ರಾಫಿಕಲ್ಲೆಲ್ಲ ಹೋಗ್ಬೇಕಂದ್ರೆ ತುಂಬ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ರಿಟರ್ನ್ಗೆ ಹಾಕೋ ಐಟಮ್ ಇತ್ತಲ್ವ, ಇಲ್ಲಾಂದರೆ ಆಲ್ರೆಡಿ ಒಂದು 5 times ತರಿಸ್ಕೊಂಡಿದ್ದೀನಿ ಅನಿಸುತ್ತೆ. ಕುರ್ತಾ ಮತ್ತು ಸ್ಯಾರೀಸ್ ಒಂದು 3 times ಎಲ್ಲ ಕೊರಿಯರಲ್ಲಿ ತರಿಸ್ಕೊಂಡಿದ್ದೀನಿ. ಬಟ್ ಇವಾಗ ಏನಂದರೆ ಕೆಲವೊಂದು ಇನ್ನೂ ಹೋಗ್ತಾ ಇರೋವಂಥದ್ದು ಅವತ್ತಿಂದೆಲ್ಲ ಇದೆ ಅಲ್ವಾ. ಸೊ ಕೆಲವೊಂದು ಮಾತ್ರ ಇದೆ. ಸೊ 2 ಶಾಪಲ್ಲಿ ತೊಗೊಂಡಿರೋಂಥದ್ದು ನಾನು. ಸೊ 2 ಶಾಪಲ್ಲೂ ಕೂಡ ತೊಗೋತೀವಿ ಅಂತ ಹೇಳಿದ್ದಾರೆ. ಏನಂತಾರೆ ಈಗ ನೋಡಬೇಕು. ಸೊ ಎಲ್ಲ ಕಾಲ್ ಮಾಡಿ ವಿಚಾರಿಸ್ಬಿಟ್ಟು ಹೋಗ್ತಾ ಇರೋದು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಹೇಳಿದ್ರೆ ನಿಜವಾಗ್ಲೂ ಹೋಗ್ತಾ ಇರಲಿಲ್ಲ. ಅವಾಗ ಹೋಗಿರೋದು ಬಿಟ್ಟರೆ ನಾವು ಇವಾಗಲೇ ಹೋಗ್ತಾ ಇರೋದು. ಇಲ್ಲಾಂದರೆ ಆನ್ಲೈನಲ್ಲಿ ಎಲ್ಲ ಸೆಲೆಕ್ಟ್ ಮಾಡಿ ನಾನು ಟ್ರಾನ್ಸ್ಪೋರ್ಟಲ್ಲಿ ತರಿಸ್ಕೊಬಿಡ್ತಿದ್ದೆ. ಬನ್ನಿ, ಏನು ಮಾಡೋದಕ್ಕಾಗಲ್ಲ, ಹೋಗಲೇಬೇಕು ಅನ್ನೋ ಸಂದರ್ಭ ಬಂದಾಗ ಹೋಗಲೇಬೇಕು. ಸೊ ಹೆಂಗಿರುತ್ತೆ ಇವತ್ತಿನ ಡೇ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ವಿಡಿಯೋನ ಮಿಸ್ ಮಾಡ್ದಂತೆ ಎಂಟು ತನಕ ನೋಡಿ. ಫ್ರೆಂಡ್ಸ್, ನೋಡ್ಬೋದು ಅರ್ಲಿ ಮಾರ್ನಿಂಗ್ಗೆ ಹೊರಟಿದ್ದೀವಿ. ಸೊ ಅದರಿಂದ ಏನೋ ಟ್ರಾಫಿಕ್ ಇಲ್ಲ ಅಂತ ಹೇಳ್ಬೋದು. ಸೊ ನನ್ನ ಹಸ್ಬೆಂಡ್ ಏನಕ್ಕೆ ಟ್ರೈನಲ್ಲಿ ಹೋಗೋಣ ಅಂತ ಹೇಳ್ತಾಯಿದ್ರು ಅಂತ ಹೇಳಿದ್ರೆ, ಅವತ್ತಿಂದ ಅಂದ್ಕೊಂಡಿದ್ದು ನಾವು ಪ್ಲ್ಯಾನು. ತುಂಬ ಟ್ರಾಫಿಕ್ ಇರುತ್ತೆ, ರಿಸ್ಕ್ ಅನಿಸುತ್ತೆ ಕಾರ್ ಓಡಿಸೋದಕ್ಕೂ ಕೂಡ. ಸೊ ಕೆಂಗೇರಿಯಿಂದ ಚಿಕ್ಕಪೇಟೆಯಿಂದ ಕೆಂಗೇರಿ ತನಕ ಬರೋಷ್ಟರಲ್ಲಿ ತುಂಬ ಅಂದರೆ ತುಂಬ 1 hour 2 hour ಆಗೋಗ್ಬಿಡುತ್ತೆ. ಸೊ ಲಾಸ್ಟ್ ಟೈಮ್ 2 hour ಆಗಿತ್ತು ನಮಗೆ. 1.5 hour ಆಗಿತ್ತು ಲಾಸ್ಟ್ ಟೈಮ್. 1.5 2 hour ಅಂದ್ಕೊಳ್ಳಿ ಆಗಿತ್ತು. ಸೊ ತುಂಬ ರಿಸ್ಕ್ ಆಗುತ್ತೆ, ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಫೈನಲಿ ಇಲ್ಲ, ಅವರು ಕಾರಲ್ಲೇ ಹೋಗೋಣ ಅಂತ ಹೇಳಿದ್ರು. ಇಟ್ಸ್ ಓಕೆ, ಅವರಲ್ವ ಡ್ರೈವ್ ಮಾಡೋರು, ಅವ್ರಿಗೆ ಓಕೆ ಅನ್ಸಿದ್ರೆ ನನಗೂ ಓಕೆ ಅಂತ ಬಂದ್ವಿ. ಹಾಗೆ ಲಾಸ್ಟ್ ಟೈಮು ಕೂಡ ಇಲ್ಲಿಗೆ ಬಂದಿದ್ವಿ, ಏನಪ್ಪ ಬಿಡದಿ ತಟ್ಟೆ ಇಡ್ಲಿ ತಿನ್ನೋದಕ್ಕೆ.
ಸೊ ಇವತ್ತು ಕೂಡ ಇಲ್ಲಿಗೆ ಬಂದ್ವಿ. ಸೊ ಮರ್ತೋಗಿತ್ತು, ಮತ್ತೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ಬಂದ್ವಿ. ಲಾಸ್ಟ್ ಟೈಮ್ ಟೇಸ್ಟ್ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ನಾನು ಪುಡಿ ಮತ್ತು ತುಪ್ಪ ತಟ್ಟೆ ಇಡ್ಲಿ ಅದು ತಿಂದಿಲ್ಲ. ಅದು ನಾನು ನೋಡ್ಬೋದು ಸ್ಪೆಷಲ್ ಪಕ್ಕದಲ್ಲಿದೆ 60 ರುಪೀಸ್ ಅಂತ ಒಂದಕ್ಕೇ. ಸೊ ಅದು ತಿಂದಿಲ್ಲ. ನಾರ್ಮಲ್ ತಟ್ಟೆ ಇಡ್ಲಿ, ಬೆಣ್ಣೆ ತಟ್ಟೆ ಇಡ್ಲಿ ಅದು ತಿನ್ಕೊಂಡು ಹೋಗಿದ್ದೆ. ಸೊ ಈ ಸಲ ಅದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅದನ್ನು ತೊಗೊಂಡೆ. ನನ್ನ ಹಸ್ಬೆಂಡ್ ನಾರ್ಮಲ್ ಬೆಣ್ಣೆ ತಟ್ಟೆ ಇಡ್ಲಿ ಅದನ್ನೇ ಓಕೆ ನಂಗೆ ಅದನ್ನೇ ಸಾಕು ಅಂತ ಹೇಳಿದ್ರು. ಸೊ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟೊಂದು ಜನ ಬರ್ತಾರೆ. ಫ್ಲೈಓವರ್ ಇಳಿತಿದ್ದಂಗೆ ಸಿಕ್ಬಿಡುತ್ತೆ ಇದು. ತುಂಬ ಫ್ಲೈಓವರ್ಗೆ ಬೇಗ ಬರ್ಬೋದು. ಅಲ್ಲಿ ಡಿವೈಡ್ರೆಲ್ಲ ಇದೆ, ಈ ಕಡೆ ಬಂದುಬಿಡ್ಬೋದು. ಸೊ ತುಂಬ ಒಳ್ಳೆ ಪ್ಲೇಸೆಲ್ಲ ಇದೆ ಅಂತ ಹೇಳ್ಬೋದು ಹೋಟೆಲೆಲ್ಲೂ ಕೂಡ. ಹಾಗೆಯೇ ಕೊಡೋ ಒಂದು ಇಡ್ಲಿಗೆ ಪುಡಿ ತುಪ್ಪ ಇಡ್ಲಿ ಅಂತ ಹಾಕ್ತಾರೆ ನೋಡಿ, ತಟ್ಟೆ ಇಡ್ಲಿ ಅಂತ ಎಷ್ಟು ತುಪ್ಪ ಹಾಕ್ತಾರಂದ್ರೆ ನೀವು ಹಂಗೆ ನೋಡ್ತಾರೆ. ಅದು ನನ್ನ ಹಸ್ಬೆಂಡ್ಗೆ ಬೆಣ್ಣೆ ಹಾಕ್ತಾ ಆ ಕಡೆ ಕೊಡ್ತಾ ಇರೋವಂಥದ್ದು. ಇವಾಗ ತುಪ್ಪ ಹಾಕ್ತಾರೆ ಒಂದೇ ಒಂದು ತಟ್ಟೆ ಇಡ್ಲಿಗೆ ನೋಡಬೇಕು. ಅಲ್ಲಿ 2 ಸ್ಪೂನ್ ಫುಲ್ ತುಂಬ ಒಂದಕ್ಕೆ ಹಾಕ್ಬಿಟ್ರು. ಅಯ್ಯಪ್ಪ ಟೇಸ್ಟ್ ಮಾತ್ರ ನಿಜವಾಗ್ಲೂ ಅಲ್ಟಿ ಅಂತಲೇ ಹೇಳ್ಬೋದು. ಆ ಪುಡಿ ಇದೆ ನೋಡಿ, ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಆ ರೆಸಿಪಿ ಹೆಂಗಿರುತ್ತೆ ಅಂತ. ಬಟ್ ಅಲ್ಟಿ ಆಗಿತ್ತು ಮಾತ್ರ ಅದಂತೂ. ಬಟ್ ತುಪ್ಪ ಹಾಕಿರ್ತಾರೆ ನೋಡಿ, ಮಾರ್ನಿಂಗ್ ಟೈಮೇ ತಿಂತೀವಲ್ವ, ಈ ಮಾರ್ನಿಂಗ್ ಟೈಮ್ ಜಾಸ್ತಿ ಏನಾದ್ರು ಆಯಿಲ್ ಐಟಮ್ ಏನಾದ್ರು ತಿಂದುಬಿಟ್ರೆ ಒಂಥರ ಆಗುತ್ತಲ್ವ. ಸೊ ಅದೇ ರೀತಿ ಆಗಿಬಿಡ್ತು, ನನಗೆ ಒಂಥರ ಮೊಚ್ಚಿಟ್ಟು ಥರ ಆಗಿಬಿಡ್ತು. ಏನಪ್ಪ ಇಷ್ಟೊಂದು ಜಾಸ್ತಿ ಆಗೋಯ್ತು ಅಂತ. ಯಾಕಂದ್ರೆ ಅಷ್ಟೊಂದು ತುಪ್ಪ ಹಾಕಿದ್ರು. ನನಗೆ ತುಪ್ಪ ಬೆಣ್ಣೆ ಈ ಥರ ಅಂದರೆ ತುಂಬ ಇಷ್ಟ. ಫಸ್ಟೇ ಅದರಲ್ಲಂತೂ ಇಷ್ಟೊಂದು ತುಪ್ಪ ಹಾಕ್ಬಿಟ್ರಲ್ವ ಓವರ್ ಅಂತ ಅನ್ನಿಸ್ಬಿಡ್ತು ನೋಡಿ. ಇವಾಗ ಕಟ್ ಮಾಡೋ ರೀತಿ ನೀಟಾಗಿ ಕೊಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಈ ಕಡೆ ಎಲ್ಲ ಬಿಡ್ದಿರೋರೆಲ್ಲ ತುಂಬ ಟ್ರೈ ಮಾಡಿರ್ತೀರ, ನಮ್ಗೆ ಗೊತ್ತಿರುತ್ತೆ. ಬೆಂಗಳೂರವ್ರಿಗೆಲ್ಲ ಇದೆಲ್ಲ ಏನು ಹೊಸ್ತಲ್ಲ, ಕೆಲವ್ರು ನೋಡ್ತಿದ್ರೆ. ಬಟ್ ಮೈಸೂರವ್ರಿಗೆ ನಾವು ಅಪರೂಪಕ್ಕೆ ಬಂದರೆ ನಮಗೆ ಇದೇನೋ ಒಂಥರ ಫೇಮಸ್ ಅಲ್ವಾ, ಟೇಸ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೇ ತಗೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದು ಬಿಟ್ಟರೆ ತುಪ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಬಿಟ್ಟರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಕೇಳ್ತಾಯಿದ್ದೆ ಹೆಂಗಿತ್ತು ಅಂತ ಹೇಳಿಬಿಟ್ಟು. ಅವ್ರಿಗೆ ಗೊತ್ತಿಲ್ಲ, ಅವ್ರು ಹಂಗೆ ತಿಂತಾಯಿದ್ರು, ಹಂಗೆ ವೀಡಿಯೋ ಮಾಡಿದೆ ಅಲ್ವಾ ಅಂದ್ಕೊಂಡು ನೋಡಿದ್ರು. ಸೊ ಅದಕ್ಕೆ ನಗಾಡ್ತಾಯಿದ್ರು. ಸೊ ಅಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಮತ್ತೆ ನಮ್ಮ ಪಯಣ ಬೆಂಗಳೂರು ಕಡೆಗೆ ಹೊರಟ್ವಿ ಇವಾಗ. ಸೊ ಬಿಡದಿಂದ ಮತ್ತೆ ಸೊ ನೋಡ್ಬೋದು ಬೆಳಗ್ಗೆನೇ ಎಷ್ಟೊಂದು ಟ್ರಾಫಿಕ್ ಅಪ್ಪ ಇಲ್ಲಿ. ಸೊ ನಿಜವಾಗ್ಲೂ ಯಾರಾದರೂ ಏನು ಈ ಥರ ಹೇಳ್ತಾ ಇರ್ತಾರೆ ಬೆಂಗಳೂರು ಬಗ್ಗೆ ನೆಗೆಟಿವ್ ಆಗಿ ಅಂತ ನಿಜವಾಗ್ಲೂ ಅನ್ಕೋಬೇಡಿ. ಯಾಕಂದ್ರೆ ನಮಗೆ ಮೈಸೂರಲ್ಲಿ ಟ್ರಾಫಿಕ್ ಫ್ರೀಯಿಂದ ಇದ್ದು ಅಭ್ಯಾಸಕ್ಕೆ ನಮ್ಗೆ ಆ ರೀತಿ ಹಿಂಸೆ ಅನಿಸುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಇವಾಗ ಮಾರ್ಕೆಟ್ ಹತ್ರ ಬಂದ್ವಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ. ನೋಡ್ಬೋದು ಚಿಕ್ಕಪೇಟೆ ಮಾರ್ಕೆಟ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ದೊಡ್ಡ ಮಾರ್ಕೆಟ್ ಅಲ್ವಾ. ಹಾಗೆ ನಮಗೆ ಇಷ್ಟ ಅಭ್ಯಾಸ ಇಲ್ಲ ಅಲ್ವಾ. ಸೊ ನಮಗೆ ಬೆಂಗಳೂರು ಅಂತ ಅನಿಸಲ್ಲ, ಇದು ಯಾವುದೋ ಎಲ್ಲೋ ಹೊರಗಡೆ ಬಂದ್ಬಿಟ್ಟಿದ್ದೀವಿ ಅಂತಲೇ ನಮಗೆ ಫೀಲ್ ಆಗೋದು ನಿಜವಾಗ್ಲೂ. ಸೊ ಇವಾಗ ನಾನು 2 ಶಾಪಲ್ಲಿ ಸ್ಯಾರಿ ತೊಗೊಂಡಿದ್ದೆ. ಸೊ ಅದೆರಡು ಕಡೆನೂ ಈ ಸಲ ಏನು ಕುರ್ತಾ ತರ್ತಾ ಇಲ್ಲ, ಯಾಕಂದರೆ ಕುರ್ತಾ ಆಲ್ರೆಡಿ ಇದೆ, ಆಫರ್ ಕೂಡ ಬಿಟ್ಟಿದ್ದೆ. ಸೊ ಯೂಟ್ಯೂಬಲ್ಲಿ ಕೂಡ ಆವಾಗಲೂ ಕೂಡ ತುಂಬ ಸೇಲ್ ಆಗಿದೆ. ಹಾಗೆಯೇ ಇನ್ನೂ ಸ್ವಲ್ಪ ಇದೆ ಅಷ್ಟೇ, ಫುಲ್ ಟೋಟಲ್ ಖಾಲಿ ಆದಮೇಲೆ ತೊಂದರೆ ಆಯಿತು ಅಂತ. ಅದಲ್ಲದಂತೆ ನಾನು ಕೊರಿಯರ್ ಮಾಡ್ಕೊಂಡೇ ತರಿಸ್ಕೊತಾ ಇದ್ದೆ. ನಾನು ಒಂದೇ ಸಲ ಬೆಂಗಳೂರಿಗೆ ಬಂದಿರೋದು, ಇದು ಸೆಕೆಂಡ್ ಟೈಮ್ ಅಷ್ಟೇ ಸೀರೆಗೆ ಅಂತ ಬಂದಿದ್ದು. ಇನ್ನು ಮಧ್ಯೆ ಯಾವಾಗಲೂ ಬರ್ತೀರಾ ಆರಾಮ್ಸೆ ಆನ್ಲೈನಲ್ಲೇ ಸೆಲೆಕ್ಟ್ ಮಾಡಿಕೊಂಡು ಸ್ಯಾರಿ ಏನು ಗೊತ್ತಾಗುತ್ತಲ್ವ. ಸೊ ಅವ್ರು ವೀಡಿಯೋ ಕಾಲೆಲ್ಲ ಮಾಡ್ತಾಯಿದ್ರು. ಸೆಲೆಕ್ಟ್ ಮಾಡಿಕೊಂಡು ಒಂದೇ ದಿನಕ್ಕೆ ಟ್ರಾನ್ಸ್ಪೋರ್ಟಲ್ಲಿ ಆರಾಮ್ಸೆ ಬಂದುಬಿಡ್ತಿತ್ತು. 100 ರುಪೀಸ್ ಆಗ್ತಿತ್ತು, 200 ಆಗ್ತಿತ್ತು ಅನಿಸುತ್ತೆ ಅಷ್ಟೇ. ತುಂಬ ಕಮ್ಮಿ ಖರ್ಚಲ್ಲಿ ಬೇಗ ಮೈಸೂರಿಗೆ ಇವತ್ತು ನಾನು ಇದು ಶಾಪ್ ಮಾಡಿ ಇವತ್ತು ಎಲ್ಲ ಪರ್ಚೇಸ್ ಮಾಡಿ ನಾಳೆ ಮಾರ್ನಿಂಗೇ ಬಂದಿರ್ತಾಯಿತ್ತು ಟ್ರಾನ್ಸ್ಪೋರ್ಟಲ್ಲಿ. ಸೊ ತುಂಬ ಚೆನ್ನಾಗಿ ಕೊಡ್ತಾಯಿದ್ರು. ಸೊ ಇವಾಗ ಸ್ವಲ್ಪ ಎಲ್ಲ ಬ್ಯಾಲೆನ್ಸ್ ಇತ್ತಲ್ವ ನೋಡಿ, ಅದನ್ನೆಲ್ಲ ಸ್ವಲ್ಪ ಇನ್ನೂ ಹೋಗದೇ ಇರೋವಂಥದ್ದು ಅವತ್ತಿಂದ. ಸೊ ಅವ್ರು ಹೇಳ್ತಾಯಿದ್ರು, ಸೊ ನೋಡಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಎಕ್ಸ್ಚೇಂಜ್ ಮಾಡಿ ಸೇಲ್ ಮಾಡಬೇಕು ಅಂತ. ಸೊ ಹಂಗೆ ಮಾಡಿ ನೋಡ್ತಾ ಇದೆ. ಸೊ ಇನ್ನೂ ಯಾಕೋ ಹೋಗಲ್ಲ ಇದು ಅಂತ ಅನ್ನಿಸ್ತು. ಸೊ ಅದು ಅಂಥ ಐಟಮ್ಸ್ ಮಾತ್ರ ತೊಗೊಂಡೋಗಿ ರಿಟರ್ನ್ ಹಾಕ್ಬಿಟ್ಟು ಬೇರೆ ಐಟಮ್ಸು ಕೂಡ ತರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗೆ ನೀವು ತಮ್ಮನೇಲಲ್ಲಿ ನೋಡಿರ್ತೀರ, ಏನಪ್ಪ ಇದು ಟಿಶ್ಯೂ ಸ್ಯಾರಿ ಶಾಪಿಂಗ್ ಇಷ್ಟೊಂದು ಕಾಸ್ಟ್ಲಿದು ಏನಕ್ಕೆ ಅಂತೆಲ್ಲ ಹಾಕಿದ್ದಾರೆ, ಏನಕ್ಕೆ ಇವಾಗ ಶಾಪಿಂಗ್ ಮಾಡ್ತಾ ಇದ್ದಾರೆ ಅಂತ. ಈ ವಿಡಿಯೋನ ಮಿಸ್ ಮಾಡ್ದಂತೆ ಎಂಟು ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಈಗ ಸ್ಯಾರಿ ಶಾಪಿಂಗ್ ಏನು ಎತ್ತ ಯಾವ ರೀತಿ ತೊಗೊಂಡೆ ಸ್ಯಾರಿ ಪ್ರತಿಯೊಂದು ನಿಮಗೂ ಗೊತ್ತಾಗುತ್ತೆ. ಹಾಗೆ ಕಲೆಕ್ಷನ್ಸ್ ಕೂಡ ನಿಮಗೂ ಇಷ್ಟ ಆಯಿತಾ ಅಂತೆಲ್ಲ ಗೊತ್ತಾಗುತ್ತೆ ನಿಜವಾಗ್ಲೂ. ಸೊ ವಿಡಿಯೋನ ಮಿಸ್ ಮಾಡ್ದಂತೆ ಎಂಟು ತನಕ ನೋಡಿ. ಹಾಗೆ ಪ್ಲೀಸ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಾನು ಯಾವುದೇ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ 1 ವೀಕಿಂದ ಮತ್ತೆ ವೀಡಿಯೋಸು ಮಿಸ್ ಆಗ್ತಾ ಇದೆ, ಯಾಕಂದರೆ ತುಂಬ ಮತ್ತೆ ಬ್ಯುಸಿ ಆಗಿಬಿಡ್ತಾ ಇದ್ದೀನಿ. ಬಟ್ ಆದರೂ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ದು ಬ್ಲಾಗ್ಸ್ ಎಲ್ಲ ಇತ್ತು. ಬಟ್ ಅದು ನಾನು ಎಡಿಟ್ ಮಾಡಿ ಒಂದು 30 ಮಿನಿಟ್ಸ್ ಆಯಿತು. ಅದನ್ನೆಲ್ಲ ಒಂದು 20 to 23 ಮಿನಿಟ್ಸ್ ತನಕ ಎಡಿಟ್ ಮಾಡಿ ಅಪ್ಲೋಡ್ ಕೊಟ್ಟರೆ, ನಾರ್ಮಲ್ ಮ್ಯೂಸಿಕ್ಕೇನೆ ಯೂಟ್ಯೂಬ್ ಮ್ಯೂಸಿಕ್ದೇ ಕಾಪಿರೈಟ್ ಅಂತ ಇದಾಯ್ತು ಅಷ್ಟೇ. ಜಸ್ಟ್ ಚೆಕಿಂಗಲ್ಲೇ ಗೊತ್ತಾಗುತ್ತಲ್ವ ಅಪ್ಲೋಡ್ ಮಾಡುವಾಗ ಯೂಟ್ಯೂಬ್ ಸ್ಟುಡಿಯೋದಲ್ಲೇ. ಬಟ್ ಅದನ್ನು ರೆಡಿ ಮಾಡಿ ಹಾಕಬೇಕು. ಬಟ್ ನನಗೆ ಅದು ಲೆಂತಿ ವಿಡಿಯೋ ಅಲ್ವಾ, ಸೊ ಅದನ್ನು ರೆಡಿ ಮಾಡಿ ಹಾಕೋದಕ್ಕೂ ಟೈಮ್ ಆಗಲಿಲ್ಲ. ಸೊ ಅದಕ್ಕೇ ಈ ವಿಡಿಯೋನೇ ಹಾಕೋಣ, ತುಂಬ ದಿನ ಆಯ್ತಲ್ಲ ಅಂದ್ಬಿಟ್ಟು ಜಸ್ಟ್ ಇವಾಗಲೇ ಕುತ್ಕೊಂಡು ಎಡಿಟ್ ಮಾಡಿ ಇವಾಗಲೇ ವಿಡಿಯೋ ಹಾಕ್ತಾಯಿದ್ದೀನಿ. ಯಾವ ಟ್ಯೂಸ್ಡೇ ಇವತ್ತೇ ಕುತ್ಕೊಂಡು ಇವತ್ತೇ ಎಡಿಟ್ ಮಾಡಿ, ಅದಕ್ಕೆ ವಿಡಿಯೋನ ಸ್ವಲ್ಪ ಲೇಟಾಗಿ ಬರ್ತಾಯಿದೆ. ಯಾಕಂದರೆ ಇದನ್ನಾದರೂ ಹಾಕೋಣ, ಇನ್ನೂ ತುಂಬ ವೀಡಿಯೋಸ್ ಇದೆ.
ಬಟ್ ಆ ಲಾಂಗ್ ವೀಡಿಯೋ ಲೈಕ್ ಚೆಕ್ ಮಾಡಿ ಹಾಕೋದಕ್ಕಿಂತ ತುಂಬ ದಿನ ಆಗಿತ್ತು ವೀಡಿಯೋನ ಅಪ್ಲೋಡ್ ಮಾಡಿ. ಸೊ ಅದಕ್ಕೋಸ್ಕರ ಈ ವಿಡಿಯೋನಾರು ಹಾಕೋದ. ಬ್ಯಾಂಗ್ಳೂರ್ಗೆ ಹೋಗಿರೋದು, ನಾನು ಸ್ಯಾರಿ ತೊಗೊಂಡು ಬಂದಿರೋದನ್ನಾರು ಗೊತ್ತಾಗಲಿ ಅವ್ರಿಗೆ. ಆಮೇಲೆ ತೊಗೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಖಂಡಿತ ನಾನು ಯೂಟ್ಯೂಬಲ್ಲಿ ಡ್ರೆಸ್ದು ಆಫರ್ ಬಿಟ್ಟಾಗ ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ಹೊಸ ಕಲೆಕ್ಷನ್ಸ್ ಇದೆ, ತುಂಬ ಚೆನ್ನಾಗಿದೆ. ಸೊ ಆಲ್ರೆಡಿ ಸೇಲ್ ಕೂಡ ಆಗ್ತಾ ಇದೆ. ಅದೇನೇ ಬೇಕು ಅಂದರೆ ವಾಟ್ಸಪ್ ಮಾಡಿ, ಖಂಡಿತ ನಾನು ಫೋಟೋಸ್ ಎಲ್ಲ ಕಳಿಸ್ಕೊಡ್ತೀನಿ. ನಾನು ಅದನ್ನೆಲ್ಲ ಇಟ್ಟು ವೀಡಿಯೋಸ್ ಮಾಡೋದಕ್ಕೆ ನನಗೆ ನಿಜವಾಗ್ಲೂ ಪೇಷನ್ಸ್ ಇಲ್ಲ ಅನ್ನೋದಕ್ಕಿಂತ ನಂಗೆ ಅಷ್ಟು ಟೈಮ್ ಇಲ್ಲ ಅಂತ ಹೇಳ್ಬೋದು. ಸೊ ನಾನು ಅಷ್ಟು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಇನ್ನೂ ಕೂಡ. ಸೊ ಅದಕ್ಕೋಸ್ಕರ, ಯಾಕಂದರೆ ಅದು ಇದು ಅಂತ ಏನಾದ್ರು ಒಂದು ಆಗೇ ಆಗುತ್ತೆ ಮಧ್ಯ ಫಂಕ್ಷನ್ನು, ಮನೆ ಕೆಲಸ. ಸೊ ಹೌಸ್ ವೈಫ್ಗೆ ಅಂದರೆ ಗೊತ್ತಿರುತ್ತೆ, ಮಕ್ಕಳಿರ್ತಾರೆ. ಸೊ ತುಂಬ ರಿಸ್ಕ್ ಆಗುತ್ತೆ. ಜಸ್ಟ್ ಸ್ಯಾರಿನೇ ಒಂದು ವೀಡಿಯೋಸ್ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂದರೆ, ಯಾಕಂದರೆ ನಾನು ಟ್ರೈಪೋರ್ಟ್ ಸಪೋರ್ಟಿಂದ ಮಾತ್ರ ನಾನು ವೀಡಿಯೋ ಮಾಡಬೇಕು, ನನಗೆ ಯಾರು ವೀಡಿಯೋ ಮಾಡೋಲ್ಲ ಸಪೋರ್ಟಿಂದ ಅಲ್ವಾ. ಸೊ ಅದರಿಂದ ನನಗೆ ಸ್ವಲ್ಪ ರಿಸ್ಕ್ ಆಗುತ್ತೆ, ಅದಕ್ಕೋಸ್ಕರ. ಹಾಗೆ ಇವಾಗ ನೋಡ್ಬೋದು, ಒಂದು ಸ್ಯಾರಿ ಶಾಪ್ಗೆ ಬಂದ್ವಿ. ನೋಡ್ಬೋದು, ಯಾವ ಸ್ಯಾರಿ ಶಾಪ್ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ಯಾವುದು ಅಂತ ಹೇಳ್ಬಿಟ್ಟು. ಸೊ ನನ್ನ ಹಸ್ಬೆಂಡ್ ಹಿಂಗೆ ಒಂದು ಕಡೆ ಬಂದು ಸುಮ್ಮನೆ ಆರಾಮ್ಸೆ ಕುತ್ಕೋತಾರೆ ಪಾಪ. ಅವ್ರು ಏನೂ ಡಿಸ್ಟರ್ಬ್ ಮಾಡಲ್ಲ ನನಗೆ. ಯಾವುದಾದ್ರೂ ತಗೋ ಅಂತಂದರೆ ಬೇಗ ಈವ್ನಿಂಗ್ ಅಷ್ಟರಲ್ಲಿ ಬೇಗ ಮನೆಗೆ ಹೋಗೋಣ, ತುಂಬ ಟ್ರಾಫಿಕ್ ಆಗಿಬಿಡುತ್ತೆ, ಬೇಡ ಲೇಟ್ ಮಾಡಬೇಡ ಅಂತ ಒಂದು ಹೇಳ್ತಾರೆ. ಯಾಕಂದರೆ ಬೆಂಗಳೂರು ಟ್ರಾಫಿಕ್ ಹಂಗಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ತೋರಿಸ್ತಾ ಇದ್ದೀನಿ ಯಾವ ರೀತಿ. ಇಲ್ಲಿ ಹೋಲ್ಸೇಲಾಗಿ ಸಿಗುತ್ತೆ, ಹೋಲ್ಸೇಲಾಗೂ ಸಿಗುತ್ತೆ. ಮಾಮೂಲಿ ನೀವು ಸಿಂಗಲ್ ಸ್ಯಾರೀಸ್ ಬೇಕು ಕೂಡ ಅನ್ನೋರು ಕೂಡ ಬಂದು ಪರ್ಚೇಸ್ ಮಾಡ್ಬೋದು ಆರಾಮ್ಸೆ. ಬಟ್ ನಾನಿಲ್ಲಿ ಯಾವಾಗಲೂ ಹೋಲ್ಸೇಲಾಗೂ ಕೂಡ ತೊಗೋತೀನಲ್ವ. ಸೊ ಅದಕ್ಕೆ ಇಲ್ಲಿಗೆ ಬಂದಾಗೆ ಟಿಶ್ಯೂ ಸ್ಯಾರಿ ನೋಡ್ತಾ ಇದ್ದೀನಿ. ನೋಡ್ಬೋದು, ನಾನು ಹೇಳ್ದಾಗೆ ಆ ಟಿಶ್ಯೂ ಸ್ಯಾರಿ ತೋರಿಸಿ ಅಂತ ಕೇಳಿದೆ. ಸೊ ಇವಾಗ ಟಿಶ್ಯೂ ಸ್ಯಾರಿನೇ ತೋರಿಸ್ತಾ ಇದ್ದಾರೆ, ಯಾವ ರೀತಿ ಇದೆ ಅಂತ ನೋಡ್ಬೋದು. ಏನಕ್ಕಪ್ಪ ಈಗ ಟಿಶ್ಯೂ ಸ್ಯಾರಿ ತಗೋತಾ ಇದ್ದೀವಿ, ಯಾರಿಗೆ ಏನು ಸ್ಯಾರಿ ಅಂತ ಟಿಶ್ಯೂ ಸ್ಯಾರಿ ಅಂತ ಗೊತ್ತಾಗಬೇಕು ಅಂದರೆ ಮತ್ತೆ ಈ ವಿಡಿಯೋನ ನೀವು ಎಂಟು ತನಕ ನೋಡಲೇಬೇಕು. ಯಾವ ತಗೊಂಡೆ ಏನೋ ಫುಲ್ ಡೀಟೇಲ್ ಹೇಳ್ತೀನಿ ನಾನು. ಸೊ ಪ್ಲೀಸ್ ಈ ವಿಡಿಯೋನ ಎಂಟು ತನಕ ನೋಡಿ. ಹಾಗೆ ಮೈಸೂರು ಸಿಲ್ಕ್ ಅಷ್ಟು ಕಲೆಕ್ಷನ್ಸ್ ಇತ್ತು ಆ ಶಾಪಲ್ಲಿ. ಸೊ ಅಷ್ಟು ಕಲೆಕ್ಷನ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಟಿಶ್ಯೂ ಸ್ಯಾರಿ ಎಲ್ಲ ತೊಗೊಂಡೆ. ಸೊ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಸೊ ನನ್ನ ಹಸ್ಬೆಂಡ್ಗೆ ಓಕೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇವಾಗ ಬೇರೆ ಶಾಪಿಗೆ ಬಂದಿದ್ದೀವಿ. ಇಲ್ಲಿ ನಾರ್ಮಲ್ ಸ್ಯಾರೀಸ್ ಸೇಲ್ಸ್ಗೆ ಅಂತ ತೊಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಸೇಲ್ಸ್ಗೂ ಕೂಡ ತೊಗೊಂಡಾಯ್ತು, ನಾನು ಟಿಶ್ಯೂ ಸ್ಯಾರಿನೂ ಕೂಡ ತೊಗೊಂಡಾಯ್ತು. ಇವಾಗ ಎಲ್ಲ ಕಾರಲ್ಲಿ ಪ್ಯಾಕ್ ಮಾಡಿಕೊಂಡು ಇವಾಗ 3 o'clockಗೆ ಹೊರಟಿವಿ ಅಂತ ಹೇಳ್ಬೋದು. ಬ್ಯಾಂಗ್ಳೂರನ್ನ ಬಿಟ್ವಿ. ಸೊ ನೋಡ್ಬೋದು ಹಿಂದೆ ಎಷ್ಟು ಲಗೇಜ್ ಇದೆ ಅಂತ ಎಲ್ಲ ಹೇಳಿಬಿಟ್ಟು. ಸೊ ನಾನು ಯಾವ ತೊಗೊಂಡೆ ಏನು ಅಂತೆಲ್ಲ ಹೇಳ್ತೀನಿ. ಹಾಗೆ ನಾನು ಹೇಳ್ದಾಗೆ ವೀಡಿಯೋನ ಮಿಸ್ ಮಾಡೋದಂತಲೇ ಎಂಟು ತನಕ ನೋಡಿ. ಇವಾಗ ಇದೆಯಾ ನಮಗೆ ಚಿಕ್ಕಪೇಟೆಯಿಂದ ಕೆಂಗೇರಿ ತನಕ ಹೋಗೋಷ್ಟರಲ್ಲಿ ಟ್ರಾಫಿಕ್ ಇರುತ್ತಲ್ಲ, ಹಬ್ಬಬ್ಬ ಯಾರಿಗೂ ಬೇಡಪ್ಪ ಈ ಬೆಂಗಳೂರು ಟ್ರಾಫಿಕ್ ಅಂತ ಅನಿಸುತ್ತೆ. ಸೊ ಇವತ್ತೇ ಬೆಟರ್, ಯಾಕಂದರೆ ಬೇಗ ಆಗೋಯ್ತು. ಫಸ್ಟ್ ಟೈಮ್ ಬಂದಾಗ ಸ್ವಲ್ಪ ಲೇಟ್ ಆಗಿತ್ತು. ಇವತ್ತು ಬೇಗನೆ ಎಲ್ಲ ಬೇಗ ತೊಗೊಂಡು ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು, ಬೇಗ ತೊಗೊಬಿಟ್ಟೆ. ಸೊ ನೋಡ್ಬೋದು ರಾಜರಾಜೇಶ್ವರಿ ನಗರ. ಸೊ ಇಲ್ಲಿ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ಹಾಗೆಯೇ ಲಾಸ್ಟ್ ಟೈಮ್ ಆದರೆ ಒಂದು 5 ಆಗಿತ್ತು ಅನಿಸುತ್ತೆ ಬೆಂಗಳೂರು ಬಿಟ್ಟಾಗಲೇ. ಸೊ ನಾವಿಲ್ಲಿ 3 o'clock ಇವಾಗಲೂ ಕೂಡ 1.5 hour ಆಯಿತು. ನಾವು ಚಿಕ್ಕಪೇಟೆಯಿಂದ ಕೆಂಗೇರಿನ ಬಿಡೋಷ್ಟರಲ್ಲಿ 1.5 hour ಆಯಿತು ಅಂತ ಹೇಳ್ಬೋದು, ಅಷ್ಟು ಟ್ರಾಫಿಕ್ ಇತ್ತು. ಸೊ ಅಲ್ಲಿಂದ ಮುಗಿಸ್ಕೊಂಡೆಲ್ಲ ಬಂದ್ವಿ. ಸೊ ಹಾಗೆ ಈಗ ನೀವು ಕೇಳ್ತಾ ಇರ್ಬೋದು, ಅನ್ಕೋತಾ ಇರ್ಬೋದು, ಇನ್ನೂ ಹೇಳಿಲ್ವಲ್ಲ ಯಾವ ಟಿಶ್ಯೂ ಸ್ಯಾರಿ ತೊಗೊಂಡ್ರಿ ಏನು ಎತ್ತ ಅಂತೆಲ್ಲ. ಸೊ ಇವಾಗ ಹೇಳ್ತೀನಿ ನಾನು. ಹಾಗೆ ಊಟ ಕೂಡ ಏನೂ ಮಾಡಿರಲಿಲ್ಲ. 4 o'clock 5 o'clock ನಿಯರ್ 5 o'clockಗೆ ಒಂದು 10-15 minutes ಇತ್ತು ಅಷ್ಟೇ. ಸೊ ಇಲ್ಲೇ ಹೋಟೆಲ್ಗೆ ಬಂದ್ವಿ, ಕೆಂಗೇರಿನ ಮುಂದೆ ಬಿಟ್ಟು. ಯಾವ ಹೋಟೆಲ್ ಅಂತ ಅಷ್ಟು ಅಬ್ಸರ್ವ್ ಮಾಡಲಿ, ವೀಡಿಯೋ ಮಾಡ್ತಿದ್ದೆ, ವೀಡಿಯೋದಲ್ಲಿ ನಾನು ಕರೆಕ್ಟಾಗಿ ನೋಡಿಲ್ಲ. ಸೊ ಇಲ್ಲಿ ಊಟ ಮಾಡೋಣ, ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಅಂತೇಳ್ಬಿಟ್ಟು ಬಂದ್ವಿ. ಇಲ್ಲೂ ಕೂಡ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಇನ್ನೇನಿಲ್ಲ, ಮೈಸೂರನ್ನೇ ಹೊರಡೋದು, ನೆಲಗೂ ಇಲ್ಲ. ಸೊ ಮೈಸೂರಿಗೆ ಹೋಗೋಷ್ಟೊಳಗೆ 7:30 ಆಗುತ್ತೆ ಅಂತ ಹೇಳ್ತಾ ಇದ್ರು ನನ್ನ ಹಸ್ಬೆಂಡು. ಸೊ ಎಷ್ಟೊತ್ತಾಗುತ್ತೋ ಅಂತ ಗೊತ್ತಿಲ್ಲ. ಹಾಗೆ ಅನ್ಕೋತಾ ಇರ್ಬೋದು. ಇವಾಗ ಹೇಳ್ತೀನಿ ನೋಡಿ, ಫೈನಲಿ ಸ್ಯಾರಿ ಯಾರಿಗೆ ತೊಗೊಂಡಿರೋದು ಅಂತ ಹೇಳಿದ್ರೆ ಟಿಶ್ಯೂ ಸ್ಯಾರಿ. ಸೊ ನನಗೇನೆ ತೊಗೊಂಡಿರೋದು ಟಿಶ್ಯೂ ಸ್ಯಾರಿನ. ಸೊ ಏನಕ್ಕಪ್ಪ ಇವಾಗ ಯಾವುದೇ ರೀತಿ ಫಂಕ್ಷನ್ಸ್ ಇಲ್ಲ, ಸುಮ್ಮನೆ ಟಿಶ್ಯೂ ಸ್ಯಾರಿ ತೊಗೋತಿದ್ದಾರೆ ಅಂತ ಹೇಳಿದ್ರೆ, ಐ ಮೀನ್ ಬ್ಯಾಂಗ್ಳೂರಿಗೆ ಹೋಗೋದೇ ನಾವು ಅಪರೂಪ ಅಲ್ವಾ. ಸೊ ಆನ್ಲೈನಲ್ಲಿ ತೊಗೋತೀನಿ. ಕಾಸ್ಟ್ಲಿ ಟಿಶ್ಯೂ ಸ್ಯಾರಿ ಈ ರೀತಿ ಎಲ್ಲ ತುಂಬ ಬಜೆಟಾಗಿ ತೊಗೊಳೋದನ್ನ ಆನ್ಲೈನಲ್ಲಿ ಫೋಟೋಸ್ ನೋಡಿ ತೊಗೊಳೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಟಚ್ ಆ್ಯಂಡ್ ಫೀಲ್ ಮಾಡಿ ನಾನು ತೊಗೋಬೇಕು ಸ್ಯಾರೀಸ್ನ. ನಾನು ಪರ್ಸ್ನಲಿ ತೊಗೋಬೇಕಂದ್ರೆ ಯಾವಾಗಲೂ ನಾನು ಸ್ಯಾರೀಸ್ಗೆಲ್ಲ ಆನ್ಲೈನ್ ಪ್ರಿಫೇರ್ ಮಾಡಲ್ಲ ಆಲ್ಮೋಸ್ಟು. ಸೊ ಅದಕ್ಕೋಸ್ಕರ ಊಟ ಮಾಡ್ಕೊಂಡು ಹೊರಟಿದ್ದೀವಿ. ಊಟ ಮಾಡ್ತಿರೋದು ಆ್ಯಸ್ ಯೂಶ್ವಲ್. ಟೈಮ್ ಬಂದು ಊಟ ಮಾಡಿದರೆ 4:30 ಹೋದ್ವಿ. ಇವಾಗ ಟೈಮ್ ಬಂದು 5:10 ಆಗಿದೆ. ಹೊರಟಿದ್ದೀವಿ ಈಗ ಮೈಸೂರಿಗೆ. ಸೊ ಅದಕ್ಕೆ ಕೆಂಗೇರಿಯಿಂದ ಸ್ವಲ್ಪ ಮುಂದೆ ಬಂದು ನಿಯರ್ ಊಟ ಮಾಡಿದ್ದು. ಕರೆಕ್ಟ್ ಪರ್ಫೆಕ್ಟ್ ಪ್ಲೇಸ್ ಗೊತ್ತಿಲ್ಲ, ಯಾಕಂದರೆ ನಮ್ಮ ಮೈಸೂರಾದರೆ ಕರೆಕ್ಟಾಗಿ ಹೇಳ್ತಿದ್ದೆ. ಸೊ ಬೆಂಗಳೂರಲ್ಲಿ ಯಾವ ಜಾಗ ಎಲ್ಲಿ ಏನು ಗೊತ್ತೇ ಆಗಲ್ಲ, ಯಾಕಂದರೆ ನಮ್ಗೆ ಅಷ್ಟು ಓಡಾಡಿಲ್ವಲ್ಲ, ಅದಕ್ಕೋಸ್ಕರ. ಸೊ ನೋಡ್ಬೋದು ಆಲ್ರೆಡಿ ಸಂಜೆ ಆಗ್ತಾ ಇದೆ, ಸೂರ್ಯ ಮುಳುಗ್ತಾ ಇದ್ದಾನೆ, ಆಗಿದೆ ಸಂಜೆ. ಸೊ ಹೆಂಗಿತ್ತು ಚಿನ್ನು ಇವತ್ತು ಎಕ್ಸ್ಪೀರಿಯನ್ಸ್? ಅವ್ರು ಬೆಂಗಳೂರು ಅಂದರೆ ನಮಸ್ಕಾರ ಮಾಡ್ತಾರೆ, ನನಗೋಸ್ಕರ ಬರ್ತಿರೋದು ಅಷ್ಟೇ. ಅದು ಇದೆ ಲಾಸ್ಟ್ ಅಂತ ಹೇಳಿದ್ದಾರೆ. ಹೌದಾ ಚಿನ್ನ? ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ಇನ್ಮೇಲೆ ನಡ್ಕೊಂಡೇ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು.
ಇದೇ ಲಾಸ್ಟ್ ಅಂತೆ. ಸೊ ಹಾಗೆಯೇ ಮದುವೆಗೆ ಸ್ಯಾರಿ ತೊಗೊಳ್ತೀನಿ ಅಂತಲೂ ಕೂಡ ಹೇಳಿದ್ದೀನಿ. ಸೊ ನೋಡೋಣ, ಈ ವಿಡಿಯೋನ ಎಂಟು ತನಕ ನೋಡಿ ನಾನು ಏನು ಹೇಳ್ತೀನಿ ಅಂತ. ಸೊ ನಿಮಗೆ ಗೊತ್ತಾಗುತ್ತೆ ನಾನು ಸ್ಯಾರಿ ತೋರಿಸ್ತೀನಾ ಇಲ್ವಾ ಏನು ಎತ್ತ ಅಂತೆಲ್ಲ. ಸೊ ವಿಡಿಯೋನ ಮಿಸ್ ಮಾಡಿದೆ ಎಂಟು ತನಕ ನೋಡಿ. ಸೊ ಫುಲ್ ಎಲ್ಲ ಡೀಟೇಲ್ಸ್ ತಿಳ್ಕೊಬೇಕು ಅಂತ ಹೇಳಿದ್ರೆ ಸೊ ನಾನಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ, ನಿಜವಾಗ್ಲೂ ಆಗ್ತಾಯಿಲ್ಲ. ಎಷ್ಟೊತ್ತು ನಾವು ಊರಿಗೆ ಹೋಗ್ತೀವಿ ಅಂತ ಅನ್ನಿಸ್ತಾ ಐತೆ. ಏನು ಚಿನ್ನು ಟೈಮ್ ಎಷ್ಟು? 5:12. ಐ ಮೀನ್ ಒಂದು 7:30 ಹೋಗ್ತೀವಾ? ಒಂದು 7:30ಗೆಲ್ಲ ಹೋಗಿ ರೀಚ್ ಆಗ್ತೀವಿ ಮೈಸೂರನ್ನ. ನಿಜವಾಗ್ಲೂ ಯಾವುದೋ ಒಂದೇನೋ ಹೊರಗಡೆ ದೇಶಕ್ಕೆ ಬಂದಿದ್ದೀವಿ ಅನ್ನೋ ಥರ ಚಿಕ್ಕಪೇಟೆ ನೋಡಿದ್ರೆ ನನಗೆ ಫೀಲ್ ಆಗುತ್ತೆ. ಅಯ್ಯಪ್ಪ ಅಷ್ಟೊಂದು ಜನ, ಸ್ವಲ್ಪ ತಲೆನೋವು ಬಂದ್ಬಿಡ್ತು. ಏನು ಮಾಡೋಕ್ಕಾಗಲ್ಲ, ಅವ್ರವ್ರಿಗೆ ಅಡ್ಜಸ್ಟ್ ಆದಂಗೆ. ಹಾಗೆ ಸ್ವಲ್ಪ ಯಾರು ಬೆಂಗಳೂರವ್ರು ಇದ್ದು ನೋಡ್ತಾ ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನ್ನ ಅನುಭವನ ನಾನು ಹೇಳ್ತಾ ಇದ್ದೀನಿ. ಅವ್ರಿಗೆ ಇಷ್ಟ ಆಗೋದು ಯಾರನ್ನೂ ಬಿಟ್ಕೊಡಲ್ಲ, ಅವ್ರವ್ರದ್ದನ್ನ ನಮಗೆ. ಸೊ ನಾವು ನಮ್ಮೂರು ಬಿಟ್ಕೊಡಲ್ಲ, ನೀವು ನಿಮ್ಮೂರನ್ನ ಬಿಟ್ಕೊಡಲ್ಲ, ಅಷ್ಟೇ ಸಿಂಪಲ್, ಇನ್ನೇನಿಲ್ಲ. ಸೊ ಬನ್ನಿ, ಸ್ಯಾರಿ ಆದರೆ ತೋರಿಸ್ತೀನಿ. ಇಲ್ಲ ಅಂದರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್, ಅದಕ್ಕೆ ಬೆಂಗಳೂರಿಗೆ ಬಂದಾಗ ತೊಗೊಬಿಡೋಣ, ಇನ್ನು ಆಮೇಲೆ ಬರ್ತೀನೋ ಏನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಆ್ಯಸ್ ಯೂಶುವಲ್ ನಾನು ತೊಗೊಳೋದ್ರಿಂದ ಹೋಲ್ಸೇಲಾಗಿ ಸ್ಯಾರಿ ತೊಗೊಳೋದ್ರಿಂದ ನನಗೆ ಸ್ವಲ್ಪ ಬಜೆಟ್ ಕಮ್ಮಿ ಆಗುತ್ತೆ, ಅದು ಬೇರೆಯವ್ರಿಗೆ ನೋಡಿಸ್ಕೊಂಡ್ರೆ. ಸೊ ಅದಕ್ಕೆ ಇಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ತೊಗೊಂಡಿದ್ದಷ್ಟೇ. ಯಾಕಂದರೆ ನಾನು ಆನ್ಲೈನ್ ಪರ್ಚೇಸ್ ಮಾಡೋದೇ ಜಾಸ್ತಿ ಅಲ್ವಾ, ಸ್ಯಾರೀಸ್ನ ಬೆಂಗಳೂರಿಗೆ ಬರೋದು ರೇರ್ ಅಲ್ವಾ. ಸೊ ಅದಕ್ಕೆ ನೆಕ್ಸ್ಟ್ ಬರ್ತೀನೋ, ಇನ್ನೂ ಟೈಮ್ ಇದೆ ಅವ್ರ ಮದುವೆಗೆ, ನೆಕ್ಸ್ಟ್ ಇಯರೇ. ಬಟ್ ಆದರೂ ಅಷ್ಟರಲ್ಲಿ ಬರ್ತೀನೋ ಮತ್ತೇನಾದರೂ ಬ್ಯುಸಿಯಾಗಿ ಹೋಗ್ತೀನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೆಂಗಿದ್ರು ಹೋಲ್ಸೇಲಾಗಿ ತೊಗೋತೀನಿ, ನನಗೆ ಸ್ವಲ್ಪ ರೈಟ್ ಕಮ್ಮಿ ಇರುತ್ತೆ ಬೇರೆಯವ್ರಿಗಿಂತ ಕಂಪೇರ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಾನು ಇವಾಗಲೇ ತೊಗೊಂಡೆ. ಟಿಶ್ಯೂ ಸ್ಯಾರಿ ತೊಗೊಂಡ್ರೆ ಲಾಂಗ್ ಬಾರ್ಡ್ರೇ ಬೇಕಿತ್ತು ನನಗೆ. ಸೊ ಲಾಂಗ್ ಬಾರ್ಡ್ರೇ ತೊಗೊಂಡೆ ನಮ್ಮ ಅಣ್ಣನ ಮದುವೆಗೆ. ಹೌದು, ಎಂಗೇಜ್ಮೆಂಟ್ ಸೀರೀಸ್ ಎಲ್ಲ ಹಾಕಿದ್ನಲ್ಲ, ಅವ್ರದ್ದೇ ಮದುವೆ ನೆಕ್ಸ್ಟ್ ಇಯರು. ಸೊ ಯಾವ ಡೇಟ್ ಯಾವಾಗ ಏನು ಅಂತೆಲ್ಲ ನೆಕ್ಸ್ಟ್ ರಿವೀಲ್ ಮಾಡ್ತೀನಿ. ಸೊ ಸ್ಯಾರೀಸ್ನ ನಿಜವಾಗ್ಲೂ ಈ ವಿಡಿಯೋದಲ್ಲಿ ತೋರಿಸೋದಿಲ್ಲ, ಯಾಕಂದರೆ ಮದುವೆ ಹತ್ರ ಇದ್ದಂಗೆ ನಾನು ತೋರಿಸ್ತೀನಿ. ಯಾಕಂದರೆ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಲ್ವಾ. ಸೊ ಅದಕ್ಕೋಸ್ಕರ ಇನ್ನೂ ಬ್ಲೌಸ್ ಎಲ್ಲ ಏನು ಸ್ಟಿಚ್ ಮಾಡಿಸಲ್ಲ, ಇನ್ನೂ ಟೈಮ್ ಇದೆ ಅಲ್ವಾ. ಸೊ ಜಸ್ಟ್ ಹೋದಾಗ ತೊಗೊಂಡು ಇಟ್ಕೋಬೇಕಂತ ಹೇಳ್ಬಿಟ್ಟು ತೊಗೊಂಡ್ಬಿಟ್ಟೆ ಅಷ್ಟೇ. ಸೊ ತುಂಬ ಚೆನ್ನಾಗಿದೆ. ಸೊ ವೆಯ್ಟ್ ಮಾಡ್ತಾರೆ, ಸ್ಯಾರಿ ಯಾವ ರೀತಿ ಇದೆ, ಬ್ಲೌಸೆಲ್ಲ ಯಾವ ರೀತಿ ಸ್ಟಿಚ್ ಮಾಡಿಸ್ತೀನಿ. ಸೊ ಪ್ರತಿಯೊಂದು ಕೂಡ ಅಪ್ಕಮಿಂಗ್ ಡೇಸಲ್ಲಿ ನಾನು ರಿವ್ಯೂ ಮಾಡ್ತೀನಿ. ಸೊ ಬ್ರೈಡ್ ಆಗಿ ಗ್ರೂಮ್ ಈ ವಿಡಿಯೋನ ನೋಡ್ತಾ ಇದ್ದರೆ ಅವರೇ ಇನ್ನೂ ಶಾಪಿಂಗ್ ಹೋಗಿಲ್ಲ ಅನಿಸುತ್ತೆ ಪಾಪ, ಅವ್ರಿಗೂ ಫಸ್ಟ್ ನಾನೇ ಶಾಪ್ ಮಾಡಿಬಿಟ್ಟಿದ್ದೀನಿ. ಹೌದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೋಡ್ಬೋದು, ನಮ್ಮ ಮೈಸೂರಿಗೆ ಬರ್ತಾ ಬರ್ತಾ ಇಷ್ಟೊಂದು ಕತ್ಲೆ ಆಗ್ತಾ ಹೋಗ್ತು. ಸೊ ತುಂಬ ಚೆನ್ನಾಗಿತ್ತು. ಸ್ಯಾರಿ ಕೂಡ ತೊಗೊಂಡಲ್ಲ, ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್